ನಮಸ್ಕಾರ ವೀಕ್ಷಕರೇ, ರಿದಮ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಗತಿ ಎಸ್ ಪುತ್ರನ್. ರಿದಮ್ ಮ್ಯೂಸಿಕ್ ಈ ಸಂಸ್ಥೆಯ ಮೂಲಕ ಅನೇಕ ಪ್ರತಿಭಾವಂತರನ್ನ ಸಮಾಜಕ್ಕೆ ಪರಿಚಯಿಸಿದ ಕೀರ್ತಿ ಅದು ಸತೀಶ್ ಬನ್ನಂಜೆ ಅವರದು. ಕಳೆದ 2 ಸಂಚಿಕೆಗಳಲ್ಲಿ ನೀವು ನೋಡಿದ್ರಿ ಎಷ್ಟೆಷ್ಟು ಅದ್ಭುತ ಪ್ರತಿಭಾವಂತರನ್ನ ಸಮಾಜಕ್ಕೆ ಅವರು ಪರಿಚಯ ಮಾಡಿದ್ದಾರೆ ಅನ್ನುವಂಥದ್ದು. ಸೊ ಇವತ್ತಿನ ಸಂಚಿಕೆಯಲ್ಲಿ ನಾವು ಇನ್ನೊಬ್ಬ ಪ್ರತಿಭೆಯನ್ನ ನಿಮಗೆ ಪರಿಚಯ ಮಾಡ್ತೇವೆ. ಅವರ ಹೆಸರು ಆಶ್ಲಿನ್ ವಾಸ್ ಅಂತ ಹೇಳಿ. ಮೊದಲನೇದಾಗಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಆಶ್ಲಿನ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ವೀಕ್ಷಕರೇ, ಅವರ ಗುರುಗಳಾದಂತಹ ಸತೀಶ್ ಬನ್ನಂಜೆ ಇವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ವೀಕ್ಷಕರೇ, ಆಶ್ಲಿನ್ ವಾಸ್ ಅವರ ಪೋಷಕರಾದಂತಹ ಆಲನ್ ವಾಸ್ ಹಾಗೆ ಆಶಾ ವಾಸ್ ಅವರಿಬ್ಬರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಇಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ನಾನು ಮೊದಲನೇದಾಗಿ ಪೋಷಕರ ಹತ್ರ ಮಾತಾಡ್ತೇನೆ. ಸರ್, ಹೇಗ ಅನಿಸ್ತದೆ ತಮ್ಮ ಮಗನ ಬಗ್ಗೆ ನಿಮಗೆ? ಇದು ತುಂಬಾ ಹೆಮ್ಮೆ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ನಾನು ಎಣಿಸ್ಲಿಲ್ಲ ನನ್ನ ಮಗ ಇಷ್ಟು ದೊಡ್ಡ ಒಂದು ಶೋ ಮಾಡ್ತಾನೆ ಅಂತ ನಾನು ಖಂಡಿತ ಎಣಿಸಿರ್ಲಿಲ್ಲ. ಯಾಕಂತ ಹೇಳಿದ್ರೆ ಅವನಿಗೆ ತುಂಬಾ ಆಸೆ ಇತ್ತು, ಡ್ರಮ್ಸ್ನ ಬಗ್ಗೆ ತುಂಬಾ ಆಸೆ ಇತ್ತು. ನಾನು ಎಣಿಸ್ತಾ ಇದ್ದೆ ಇನ್ನೂ ಕೂಡ ಟೈಮು ಇಷ್ಟು ಪಕ್ಕ ಬೇಡ ಅಂತೇಳಿ. ಅದೀಗ ನಾನು ಈಗ ಎಣಿಸ್ತಾ ಇದ್ದೇನೆ, ನಾನು ತುಂಬಾ ಲೇಟ್ ಮಾಡಿದೆ ಅವನಿಗೆ ಡ್ರಮ್ಸ್ ಕ್ಲಾಸಿಗೆ ಕಳಿಸಿದ್ದಂತೇಳಿ. ಎಲ್ಲಿವರೆಗೆ ಅಂತ ಹೇಳಿದ್ರೆ ಅವನಿಗೆ ನಾನು ಎಣಿಸಿರ್ಲಿಲ್ಲ. ಅವ್ನು ಸ್ಟಾರ್ಟಿಂಗ್ ಅಲ್ಲಿ ಹೋಗ್ತಾ ಇದ್ದ ಡ್ರಮ್ಸ್ ಕ್ಲಾಸಿಗೆ. ನೋಡ್ಲಿಕ್ಕೆ ಹೋದ್ರೆ ಅವರ ಸರ್ ಹತ್ರ ನಾನು ಕೇಳ್ತಾ ಇದ್ದೆ ಹೇಗೆ ಇದ್ದಾನೆ, ನನ್ನ ಬಗ್ಗೆ ಹೇಗೆ ಪರ್ಫಾರ್ಮೆನ್ಸ್ ಇದೆ ಅಂತ ಹೇಳಿ. ಅವ್ನು ನೋಡ್ಲಿಕ್ಕೆ ಹೋದ್ರೆ ಅವನು ಸರ್ ಹೇಳ್ತಿದ್ರು ಅರ್ಧ ಗಂಟೆ 1 ಗಂಟೆ ಎದ್ದು ಕ್ಲಾಸ್ ತಗೊಳ್ತೀನಿ ಅಂತೇಳಿ. ನೋಡ್ಲಿಕ್ಕೆ ಹೋದ್ರೆ ಅವನು ಗಂಟೆಗಟ್ಟಲು ಬಡಿತಾ ಇದ್ದಾನಂತೆ. ಸೊ ಹಾಗಿರುವಾಗ ನನಗೆ ತುಂಬಾ ಖುಷಿ ಆಯ್ತು. ಸರ್ ಹೇಳಿದ್ರು ಒಳ್ಳೆ ರೀತಿಯಲ್ಲಿ ಅವನು ಮಾಡ್ತಾ ಇದ್ದಾನೆ. ಖುಷಿ ಆಯ್ತು. ಖುಷಿ ಆದ ಕಾರಣ ನಾನು ಸರ್ ಹೇಳಿದ್ರು ಅವನಿಗೆ ಒಳ್ಳೆ ಡ್ರಮ್ಸ್ ತಗೊಂಡು ಅಂತ. ಖುಷಿಯಿಂದ ಡ್ರಮ್ಸ್ ಕೊಟ್ಟೆ. ಇವತ್ತು ತುಂಬಾ ಖುಷಿ ಆಗ್ತಾ ಇದೆ. ಇವತ್ತು ಅವನಿಂದಾಗಿ ನಾವು ಇಲ್ಲಿ ಪೇರೆಂಟ್ಸ್ಗಳು ಒಂದು ದೈಜಿ ವರ್ಲ್ಡ್ ಚಾನೆಲ್ ಅಲ್ಲಿ ನಿಮ್ಮ ಎದುರಿಗೆ ಕೂತ್ಕೊಂಡಿದ್ದೇವೆ. ತುಂಬಾ ಸಂತೋಷ ಆಗ್ತದೆ. ಮೇಡಮ್, ಎಷ್ಟು ವರ್ಷ ಆಯ್ತು ಅವರು ಜಾಯಿನ್ ಆಗಿ? 2.5 years ಆಯ್ತು ಅವ್ನು ಜಾಯಿನ್ ಆಗಿ. ಮೊದ್ಲಿಂದ ಚಿಕ್ಕಂದಿರುವಾಗನೇ ಅವನು ಎಲ್ಲ ಮನೆಯಲ್ಲಿದ್ದ ಪಾತ್ರೆಗಳನ್ನು ಬಡಿಲಿಕ್ಕೆ ಸ್ಟಾರ್ಟ್ ಮಾಡಿದ. ಅವಾಗ ನಮ್ಗೆ ಅನ್ಸ್ತಿರ್ಲಿಲ್ಲ ಅವನು ಒಂದಿನ ಡ್ರಮ್ಸ್ ಕೂಡ ಬಾರಿಸ್ತಾನಂತ. ನೆಕ್ಸ್ಟ್ ಅವರ ಚಿಕ್ಕಪ್ಪ ಚಿಕ್ಕಮ್ಮ ಮೆಲ್ಬಾ ಮತ್ತೆ ನೋವೆಲ್ ಅಂತ ಇದ್ದಾರೆ. ಅವ್ರು ಹೇಳಿದ್ರು ಒಮ್ಮೆ ಅವನಿಗೆ ಒಂದು ಡ್ರಮ್ಸ್ ತಂದು ಕೊಡಿ ಅಂತ ಹೇಳಿದ್ರು ಚಿಕ್ಕಂದಿರ್ಬೇಕಾದ್ರೆ. ನಾವು ಹೀಗೆ ಸಂತೆಗೆ ಹೋದಾಗೆಲ್ಲ ತಂದು ಆಡಿಸ್ತಾ ಇದ್ವಿ. ಮತ್ತೆ ಸ್ವಲ್ಪ ದೊಡ್ಡದಾದ ಮೇಲೆ ನಾನು ಅವ್ನು ಸ್ಕೂಲಿಗೆ ಜಾಯ್ನ್ ಆದ್ಮೇಲೆ ಅವನಿಗೆ ಕೀಬೋರ್ಡಿಗೆ ಹಾಕಿದ್ವಿ, ಗಿಟಾರಿಗೆ ಹಾಕಿದ್ವಿ. ಅದೆಲ್ಲದು ಒಂದೊಂದು ವರ್ಷ ಕಂಟಿನ್ಯೂ ಮಾಡ್ಲಿಲ್ಲ ಯಾವ್ದು ಸಹ. ಮತ್ತೆ ಅಟ್ ಲಾಸ್ಟ್ ಅವರ ತಂದೆ ಹೇಳಿದ್ರು ಇವನಿಗೆ ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇಲ್ಲ, ಬಡಿಯೋದು ಇಂಟ್ರೆಸ್ಟ್ ಅಲ್ಲ, ಒಮ್ಮೆ ಡ್ರಮ್ಸ್ ಕ್ಲಾಸಿಗೆ ಹಾಕಿ ನೋಡುವ, ಕಲೀಲಿ ಅಲ್ಲಿ ಅಂತ. ಮತ್ತೆ ಖುಷಿ ಆಯ್ತು. ತುಂಬಾ ಒಳ್ಳೆ ರೀತಿಯಲ್ಲಿ ಕಲಿಸಿದ್ದಾರೆ. ಅದೇ ರೀತಿ ಒಳ್ಳೆ ಸರ್ ಸಿಕ್ಕಿದ್ರು. ಅವರು ಮೊದಲಿನಿಂದ ನಮ್ಗೆ ಪರಿಚಯ. ನಾವು JC ಅಲ್ಲಿ ಇದ್ದೇವೆ ಇಬ್ರು ಸಹ. ಅವರಲ್ಲಿ ಶೋ ಮಾಡ್ಲಿಕ್ಕೆಲ್ಲ ಬರ್ತಾ ಇದ್ರು JC ಅಲ್ಲಿ. ಆವಾಗ ನಾವು ಯಾವತ್ತು ಹೇಳ್ತಾ ಇದ್ವಿ ಆರ್ಕೆಸ್ಟ್ರಾ ಮಾಡ್ಲಿಕ್ಕೆ. ಆವಾಗ ನಾವು ಯಾವತ್ತು ನಾನು ಅವರಿಗೆ ಮೊದಲಿನಿಂದ ಹೇಳ್ತಾ ಇದ್ದಿದ್ದು AR ರೆಹಮಾನ್ ಅಂತ. ಅವರ ಬಟ್ ಆವಾಗ ನನ್ಗೆ ಅವ್ರದ್ದು ಅಷ್ಟು ಪರಿಚಯ ಇಲ್ಲ. ಬಟ್ ನಾನು ಅವ್ರನ್ನ ಫಸ್ಟ್ ನೋಡಿದಾಗ ಪ್ರೋಗ್ರಾಮ್ ಅಲ್ಲಿ AR ರೆಹಮಾನ್ ಅಂತಾನೆ ಹೇಳಿದ್ದು. ಈಗ ಅವರ ಅಂಡರ್ ಅಲ್ಲಿ ನನ್ನ ಮಗ ಕಲಿತಾನ ಅಂತ ಹೇಳಲಿಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. ಹಾಗೆ ಆಕ್ಚುಲಿ ನಿಮ್ಗೆ ಎಷ್ಟು ಖುಷಿ ಆಗ್ತಾ ಇದೆ ಸರ್ ಅಂಡರ್ ಅಲ್ಲಿ ವರ್ಕ್ ಮಾಡ್ಲಿಕ್ಕೆ? ಎಲ್ಲರೂ ಹೇಳಿದಾಗೆ AR ರೆಹಮಾನ್ ಅಂತ ಹೇಳ್ತಾರೆ ಸರ್ ಅನ್ನು. ನಂಗೆ ಅಮ್ಮ ಹೇಳಿದಾಗೆ ಚಿಕ್ಕಂದ್ರಿಂದ ಪಾತ್ರೆ ಬಾರಿಸ್ತಿದ್ದೆ. ಡ್ರಮ್ಸ್ ತುಂಬಾ ಇಂಟ್ರೆಸ್ಟ್ ಇತ್ತು. ಮೊಬೈಲ್ ಅಲ್ಲಿ ಎಲ್ಲ ಗೇಮ್ಸ್ ಡೌನ್ಲೋಡ್ ಮಾಡಿ ಡ್ರಮ್ಸ್ ಎಲ್ಲ ಪ್ಲೇ ಮಾಡ್ತಿದ್ದೆ. ಮತ್ತೆ ಅಪ್ಪ ಹೇಳಿದ್ರು ಒಂದಿನ ಹೋಗುವ ಕ್ಲಾಸಿಗೆ, ಅಂದ್ರೆ ಸರ್ ಕದ್ರು ಕ್ಲಾಸಿಗೆ. ಅಲ್ಲಿ ಫಸ್ಟ್ ಟೆಸ್ಟಿಂಗ್ ಎಲ್ಲ ಮಾಡಿದ್ರು ಹೇಗೆ ಕಾನ್ಸಂಟ್ರೇಷನ್ ಎಲ್ಲ ಉಂಟಂತ. ಫಸ್ಟಿಗೆ 2 ಕ್ಲಾಸ್ ಸ್ವಲ್ಪ ಕಷ್ಟ ಆಯ್ತು. ಮತ್ತೆ ಸರ್ ಹೆಲ್ಪ್ಗಿಂತ ಕ್ಲಾಸ್ ಸ್ಮೂತ್ಲಿ ಹೋಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಅಂದ್ರೆ ಈಸಿಲಿ ಪಿಕಪ್ ಆಗ್ತಿತ್ತು. ಮತ್ತೆ ಒಳ್ಳೆ ಆಗ್ತಿತ್ತು. ಒಂದು ಮನೆಯಲ್ಲಿ ಇದ್ದಾಗೆ ಫೀಲ್ ಆಗ್ತಿತ್ತು ಡ್ರಮ್ಸ್ ಪ್ಲೇ ಮಾಡುವಾಗ. ಮನೆಯಲ್ಲಿ ಆದ್ರೆ ಪಾತ್ರೆ ಎಲ್ಲ ಅಂದ್ರೆ ಏನೋದೊಂದು ಸ್ಪೆಷಲಿ ನನಗೆ ಇರುವುದು, ಎಲ್ಲ ಮಕ್ಕಳು 1/2 hour 1 hour ಅಲ್ಲಿ ಟಯರ್ಡ್ ಆಗ್ತಾರೆ. ಇವು 3-4 ಗಂಟೆ ಆದ್ರೂ ಟಯರ್ಡ್ ಆಗುದಿಲ್ಲ ಇವನಿಗೆ. ಪೇಷನ್ಸ್ ತುಂಬಾ ಉಂಟು. ಸರಿ, ಈ ಡ್ರಮ್ಸ್ ಕಲೀಲಿಕ್ಕೆ ನೀವು ಪೇಷನ್ಸ್ ಅಂತ ಹೇಳಿದ್ರೆ, ಪೇಷನ್ಸ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗಿರ್ತದೆ? ತುಂಬಾ ಬೇಕು. ಯಾವುದೇ ಆಗ್ಲಿ ಒಂದು ವಿದ್ಯೆ ಕಲಿಬೇಕಾದ್ರೆ ಪೇಷನ್ಸ್ ತುಂಬಾ ಬೇಕು.
ಈಗ ಒಬ್ಬ ಸ್ಟೂಡೆಂಟ್ ಪರ್ಫೆಕ್ಟ್ ಆಗಿ ಈ ಡ್ರಮ್ಸ್ ನುಡಿಸ್ಲಿಕ್ಕೆ ಕಲಿಯುವಂತ ಟೈಮ್ ಎಷ್ಟು ಬೇಕಾಗ್ತದೆ ಸರ್? ಈಗ ಟೈಮ್ ಆ್ಯಕ್ಚುಲಿ ಅವರ ಪಿಕಪ್ ಮೇಲೆ ಡಿಪೆಂಡ್. ಅವರು ಹೇಗೆ ತಗೊಳ್ತಾರೆ. ಕೆಲವರು ಒಂದು ಕ್ಲಾಸಲ್ಲಿ 1 ಅವರ್ ಕ್ಲಾಸಲ್ಲಿ ಒಂದು 4 ಲೆಸನ್ ಮಾಡಿಬಿಡ್ತಾರೆ. ಕೆಲವರು 4 ಕ್ಲಾಸಲ್ಲಿ 1 ಲೆಸನ್ ಮಾಡ್ತಾರೆ. ಆ ಥರ ಇರ್ತಾರೆ. ಮತ್ತು ಕೆಲವರಿಗೆ ಪಿಕಪ್ ಮಾಡ್ತಾರೆ, ಕಾನ್ಸಂಟ್ರೇಷನ್ ಕಮ್ಮಿ ಇರ್ತದೆ ಅವರಿಗೆ, ಅಂದರೆ ಅವ್ರ ಮೈಂಡ್ ಬೇರೆ ಕಡೆಗೆ ಹೋಗ್ತದೆ. ಆ ಥರ ಒಬ್ಬರೊಬ್ಬರು ಒಂದೊಂದು ಥರ ಇರ್ತಾರೆ ಸ್ಟೂಡೆಂಟ್ಸ್. ಅದನ್ನೆಲ್ಲ ನಮಗೆ ನೋಡಿ ನಮಗೆ ತುಂಬ ಪೇಷನ್ಸ್ ಬಂದಿದೆ. ಯಾಕೆ ಹೇಳಿದರೆ ನಂದು ಒಂದು ಸ್ಪೆಷಲ್, ನಾನು ಯಾರಿಗೂ ಜೋರು ಮಾಡೋದಿಲ್ಲ, ಹೊಡೆಯೋದಿಲ್ಲ ಕಲಿಯುವಾಗ. ನಾನು ಅದನ್ನು ತಗೊಂಡೋಗುವ ರೂಟೇ ಬೇರೆ. ಅದರಲ್ಲಿ ನನಗೆ ತುಂಬ ಹೆಸರು. ನಾವೀಗ ಒಂದು ದೊಡ್ಡ ಕಾರ್ಯಕ್ರಮ ಮಾಡುವಾಗ ನಾನು ಯಾರಿಗೂ ಜೋರು ಮಾಡೋದಿಲ್ಲ, ರ್ಯಾಶ್ ಆಗೋದಿಲ್ಲ, ಕೂಲಾಗಿ ಇರೋದು. ಅದು ಮಕ್ಕಳಿಗೆ ತುಂಬಾ ಇಷ್ಟ. ಅದು ನಾನು ಪೇರೆಂಟ್ಸ್ ಕೆಲವು ಪೇರೆಂಟ್ಸ್ಗೆ ಹೇಳ್ತೇನೆ, ಮಕ್ಕಳಿಗೆ ಹೊಡಿಬೇಡಿ, ನೀವೊಂದು 10% ಹೊಡೆದ್ರೆ 10% ಜೋರು ಮಾಡಿದ್ರೆ 20% ಪ್ರೀತಿ ಕೊಡಿ ಹೇಳುದು ನಾನು ಅವರಿಗೆ. ಆವಾಗ ಅವ್ರು ಟರ್ನ್ ಆಗ್ತಾರೆ. ಎಷ್ಟನೇ ಕ್ಲಾಸ್ ಅಲ್ಲಿ ಓದ್ತಾ ಇದ್ದೀರಿ? ನಾನೀಗ 10th ಅಲ್ಲಿ ಓದ್ತಿದ್ದೇನೆ. 10th ಅಲ್ಲಿ ಈಗ ಸ್ವಲ್ಪ ಕಷ್ಟ ಆಗ್ತದಾ? 10th ಅಲ್ಲ, ಕಷ್ಟ ಆಗ್ತದೆ ಮಾತ್ರ. ಸ್ಯಾಟರ್ಡೆ ಸಂಡೇ ಕ್ಲಾಸ್ ಮ್ಯಾನೇಜ್ ಮಾಡ್ತೇನೆ. ಮತ್ತೆ ವೀಕ್ ಡೇಸ್ ಅಲ್ಲಿ ಟೈಮ್ ಇದ್ರೆ ಬರ್ತೇನೆ, ಮಾತ್ರ 1 hour ಮಾತ್ರ ಆಗುದು ಇದು ವೀಕ್ ಡೇಸ್ ಅಲ್ಲಿ. ವೀಕೆಂಡ್ ಆದ್ರೆ ನಿಮ್ಗೆ ಫುಲ್ ಟೈಮ್ ಹಾ, ವೀಕೆಂಡ್ ಆದ್ರೆ ಹಾಫ್ ಡೇ ಮಾಡ್ತೀನಿ. ಸರ್, ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಾದ್ರೂ ಮ್ಯೂಸಿಕ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಇದ್ದವ್ರು ಯಾರಾದ್ರೂ ಇದ್ರ ಅಥವಾ ಅವ್ರು ಫಸ್ಟ್? ನಮ್ಮ ಫ್ಯಾಮಿಲಿಯಲ್ಲಿ ಯಾರು ಮ್ಯೂಸಿಕ್ ಬ್ಯಾಕ್ ಗ್ರೌಂಡ್ ಅವರು ಇಲ್ಲ. ಅದ್ರ ವಿಷಯ ಏನಂತ ಹೇಳಿದ್ರೆ, ನನಗೆ ಸಣ್ಣದಿರುವಾಗ ನನಗೆ ಇಷ್ಟ ಇತ್ತು ಕಲಿಬೇಕಂತ, ಬಟ್ ಆ ಟೈಮಲ್ಲಿ ನನಗೆ ಆಗ್ಲಿಲ್ಲ. ನಾನು ಕೂಡ ಇವನಾಗೆ ಬೆಳೀತಾ ಇದ್ದೆ. ಅದು ನನಗೆ ಅವಾಗ ಕಾಂಗೋ ಅಂತ ಬರುತ್ತಲ್ಲ, ಅದನ್ನು ಬಾರಿಸ್ಬೇಕಂತ ಭಾರಿ ಇಷ್ಟ ಇತ್ತು. ಬಟ್ ಅದಕ್ಕೆ ಆ ಟೈಮಲ್ಲಿ ಟ್ರೈನಿಂಗು ಅದೆಲ್ಲ ಏನು ಗೊತ್ತಿಲ್ಲ. ದೊಡ್ಡದಾದ್ಮೇಲೆ ಬಿಡಿ, ನಮ್ದು ಬಿಸ್ನೆಸ್ ಅದು ಇದು ಅಂತ ಹೇಳಿದ್ಮೇಲೆ ನಮ್ಗೆ ಆಗ್ಲಿಲ್ಲ. ಆಮೇಲೆ ನನಗೆ ಒಂದು ಸಿಕ್ಕಿದ ಅವಕಾಶ ನನ್ನ ಮಗನ ಮುಖಾಂತರ ನಾನೇನು ಮಾಡ್ಬೇಕಿತ್ತು, ಈಗ ಮಗ ಮಾಡ್ತಾ ಇದ್ದಾನೆ. ತುಂಬಾ ಖುಷಿ ಆಗ್ತದೆ. ಅದು ನಮ್ಮ AR ರೆಹಮಾನ್ ಅಲ್ಲ, ಅವ್ರ ಮುಖಾಂತರ ಕಲಿತಾ ಇದ್ದೇನೆ. ತುಂಬಾ ಖುಷಿ ಆಗ್ತದೆ. ನಮ್ಮ ಫ್ಯಾಮಿಲಿಯಲ್ಲಿ ಯಾರು ಇಲ್ಲ. ಫಸ್ಟ್ ನಿಮ್ಮ ಮಗನೇ ಈಗ ಬಂದಿರೋದು ಈ ಮ್ಯೂಸಿಕ್ ಫೀಲ್ಡ್ ಗೆ? 100%. ಸರ್, ನೀವು ಕಲಿತಾ ಇರುವಾಗ ಹೇಗಿತ್ತು ಆ ಟೈಮ್ ಅಲ್ಲಿ ಕ್ಲಾಸಸ್ ಎಲ್ಲ? ನಾವು ಕಲಿತಾ ಇರುವಾಗ ನಮಗೆ ಡ್ರಮ್ಸ್ ಕ್ಲಾಸಿಗೆ ಹೋಗ್ಲಿಕ್ಕೆ ನಮ್ಮ ಹತ್ರ ದುಡ್ಡಿಲ್ಲ. ಇಂಟ್ರೆಸ್ಟ್ ಇತ್ತು. ಅದು ಎಲ್ಲಿ ಕ್ಲಾಸ್ ಉಂಟು ಹೇಳಿ ಸಹ ಗೊತ್ತಿಲ್ಲ. ಆ್ಯಕ್ಚುಲಿ ನಾನು ಕಲ್ತದ್ದು ಖಾಲಿ 8 ಕ್ಲಾಸ್ ಡ್ರಮ್ಸ್ ಕ್ಲಾಸಿಗೆ ಹೋಗಿದೆ ಅಷ್ಟೇ. ಆ್ಯಕ್ಚುಲಿ ಅಲ್ಲಿ ನನಗೆ ಅಂದರೆ ನನ್ನ ಗುರುಗಳು ಡೇನಿಯಲ್ ಅಂತೇಳಿ ಪ್ರೊಟೆಸ್ಟೆಂಟ್ ಅವರು ಆ್ಯಕ್ಚುಲಿ ವೆಸ್ಟರ್ನ್ ಪ್ಲೇ ಮಾಡೋದು. ಅವ್ರ ಹತ್ರ ನಾನು 8 ಕ್ಲಾಸಿಗೆ ಹೋದ್ದು. ಆ್ಯಕ್ಚುಲಿ ನಮಗೆ ಆ ಗುರುಗಳಿಂದಲೇ ನಮಗೆ ಒಂದು ವೇದಿಕೆ ಸಿಕ್ಕಿದೆ ಹೇಳ್ಬೋದು. ಯಾಕೆ ಹೇಳಿದ್ರೆ ಅವರನ್ನು ಕೇಳ್ಕೊಂಡು ಯಾರ ಬಂದದ್ದು ಒಂದು ಕಾರ್ಯಕ್ರಮಕ್ಕೆ ನೀವು ಡ್ರಮ್ಸಿಗೆ ಬರಬೇಕು. ಆ್ಯಕ್ಚುಲಿ ಅವರು ಇಂಡಿಯನ್ ಮ್ಯೂಸಿಕ್ ಪ್ಲೇ ಮಾಡೋದಿಲ್ಲ ನನ್ನ ಗುರುಗಳು, ಅವರು ವೆಸ್ಟರ್ನ್ ಪ್ಲೇ ಮಾಡೋದು. ಹಾಗಾಗಿ ಅವ್ರು ಹೇಳಿದ್ರು, ನಮ್ಮಲ್ಲಿ ಒಬ್ಬ ಹುಡುಗ ಇದ್ದಾನೆ, ಅವ ಸ್ವಲ್ಪ ಈಸ್ಟರ್ನ್ ಸಾಂಗ್ ಎಲ್ಲ ಬಾರಿಸ್ತಾನೆ, ಹೋಗಂತೇಳಿ ನನ್ನನ್ನು ದೂಡಿದ್ರು. ಅದು ಹೋಗಿ ನಾನು ಹೋದದ್ದು ನಮ್ಮ ರಿಲೇಷನ್ ಮನೆಗೆ ಹೋದ್ದು. ಅವ್ರದ್ದು ಟೀಮ್ ಉಂಟು ಮ್ಯೂಸಿಕ್, ಅಲ್ಲಿಂದಲೇ ನಂದು ಹೌದು, ಅಲ್ಲಿಂದಲೇ ನಂದು ಗುಡ್ ಟೈಮ್ ಅದು. ನಿಮ್ಗೆ ಸರ್ ಯಾಕೆ ಈ ಕ್ಲಾಸಸ್ ಎಲ್ಲ ಮಾಡಬೇಕು ಅಂತ? ಕ್ಲಾಸಸ್ ಅಂದರೆ ಆ್ಯಕ್ಚುಲಿ ನಾನು ಯಾವ ಟೀಮಲ್ಲಿ ಹೋಗ್ತೇನೆ ನೋಡಿ, ಆ ಟೀಮು ಒಂದು 7-8 ವರ್ಷಗಳು ಒಳ್ಳೆ ಹೆಸರು ಇರ್ತದೆ. ಅದು ನನಗೆ ಖುಷಿ ಆಗ್ತಿತ್ತು. ನನ್ನನ್ನು ಕರೆದು, ಯಾಕೇಳಿದ್ರೆ ಇಲ್ಲಿ ಡ್ರಮ್ಮರ್ ಯಾರಿಲ್ಲ ಮಂಗಳೂರಲ್ಲಿ ಬಿಟ್ಟರೆ, ಇಲ್ಲಿ ಡ್ರಮ್ಮರೇ ಇಲ್ಲ. ನಾನು ಮಂಗಳೂರಿಗೆ ಕಾಲಿಟ್ಟ ಮೇಲೆ ರಿದಮ್ ಪ್ಯಾಡ್ ಅಂತೇಳಿ ಬಂತು. ರಿದಮ್ ಪ್ಯಾಡನ್ನು ನಮ್ಮ ಸೌತ್ ಕೇಂದ್ರಕ್ಕೆ ಫಸ್ಟ್ ಟೈಮ್ ಇಂಟ್ರೊಡ್ಯೂಸ್ ಮಾಡಿದೆ ನಾನೇ ಫಸ್ಟ್ ಮಾಡಿದ್ದು. ರಿದಮ್ ಪ್ಯಾಡ್ ಯಾರು ತರಲಿಲ್ಲ. ರಿದಮ್ ಪ್ಯಾಡನ್ನು ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿದ್ದು ನಾನು ಉಡುಪಿಗೆ, ಮಂಗಳೂರು ಉಡುಪಿಗೆ. ಅದರ ನಂತರ ನಾವು ಒಂದು ಮಕ್ಕಳನ್ನು ಡ್ರಮ್ಸ್ ಕ್ಲಾಸ್ಕೊಂಡು ಒಂದು TV ಶೋಗೆ ಹೋದ್ಮೇಲೆ, ಆ TVಯಲ್ಲಿ ನೋಡಿ ಸೂಪರ್ ಸ್ಟಾರ್ ಆಫ್ ಕರ್ನಾಟಕ ಸುವರ್ಣ ಚಾನಲಲ್ಲಿ, ಅದರಲ್ಲಿ ಮತ್ತು ETV ಕೆಲವು ಚಾನಲೆಲ್ಲ ಬಂದು, ಅದನ್ನು ನೋಡಿ ಎಲ್ಲ ಮಕ್ಕಳು ನನ್ನ ಹತ್ರ ಕ್ಲಾಸಿಗೆ ಹೋಗ್ಬೇಕಂದ್ರೆ ಪೇರೆಂಟ್ಸ್ ಹತ್ರ ಇದು ಮಾಡ್ತಿದ್ರು. ಹಾಗೆ ನಾನು ಕ್ಲಾಸ್ ಮಾಡಲಿಕ್ಕೆ ಸ್ಟಾರ್ಟ್ ಆದೆ. ಈ ಡ್ರಮ್ಸ್ ಅನ್ನೋದು ಎಷ್ಟು ಡಿಫ್ರೆಂಟ್ ಆಗಿರ್ತದೆ ಸರ್, ಅಂದ್ರೆ ಬೇರೆ ಇದಕ್ಕೆಲ್ಲ ನಾವು ಕಂಪೇರ್ ಮಾಡಿದ್ರೆ, ಮ್ಯೂಸಿಕ್ ಫಾರ್ಮ್ ಗೆ ಕಂಪೇರ್ ಮಾಡಿದ್ರೆ? ಅದನ್ನು ಬಾರಿಸೋದು ಒಂದು ಚಂದ ಹೇಳಿದ್ರೆ, ಅದು ಸ್ಟೇಜಲ್ಲಿ ಲುಕ್ ಇರೋದು ಅದೇ, ಕಾಣೋದು ಅದೇ. ಮತ್ತೊಂದು ಎಂತ ಹೇಳಿದ್ರೆ, ನಿಮಗೆ ಅದರಿಂದ ನಮಗೆ
ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ ಇದು ತುಂಬ ಹಿಯರಿಂಗ್ ಇರಬೇಕು. ಈಗ ಯಾವ ಟೋನು ಯಾವ ಥರ ಮಾಡಿದರೆ ಆಗ್ತದೆ ಅದೆಲ್ಲ ಗೊತ್ತಿದ್ರೆ ಮಾತ್ರ ಅದಾಗೋದು. ಈಗ ಡ್ರಮ್ಮು ನಾವು ಯಾಕೆ ರಿದಮ್ ಪ್ಯಾಡಲ್ಲಿ ಇದೇ ಡ್ರಮ್ ಸೌಂಡ್ ತೆಗಿಬೇಕು, ನಮಗೆ ಅದು ಕೆಪಾಸಿಟಿ ಬೇಕು, ಆ ಥರ. ಈಗ ನಾನು ರಿದಮ್ ಪ್ಯಾಡ್ಸ್ ಹಾಗೆ ನಾನು ಯಾರ ಹತ್ರ ಕಲೀಲಿಲ್ಲ, ಸ್ವಲ್ಪ ಕಷ್ಟ ಆಯಿತು. ಕೆಲವು ಕಡೆಯಲ್ಲಿ ಬೈಗಳು ಸಹ ತಿಂದಿದ್ದೇನೆ, ಟ್ಯೂನ್ ಮಾಡಿ ಮಾರೆ ಅಂತೇಳಿ ಬೈದಿದ್ದಾರೆ. ಆದರೂ ಸಹ ಮತ್ತೆ ಅಂದರೆ ನನಗೆ ಭಜನೆ ಆಡೋದೊಂದು ಆಸಕ್ತಿ ಇತ್ತು. ಅದರಿಂದ ಸ್ವಲ್ಪ ಇದು ರಾಗ ಜ್ಞಾನ, ಟ್ಯೂನ್ ಮಾಡಬೇಕಾದ್ರೆ ನಿಮಗೆ ಸ್ವಲ್ಪ ಶ್ರುತಿ ಜ್ಞಾನ ಬೇಕು. ರಿದಮ್ ಪ್ಯಾಡು ಆಪ್ರೇಟಿಂಗ್ ಮಾಡಲಿಕ್ಕೂ ಅದರ ಟೆಕ್ನಿಕಲ್ ಗೊತ್ತಿರಬೇಕು. ಮತ್ತು ಮೇನ್ ಟ್ಯೂನಿಂಗ್ ನಿಮಗೆ ರಾಗ ಜ್ಞಾನ ಇದ್ದರೆ ಮಾತ್ರ. ಖಂಡಿತ ಹೌದು. ಹಾಗೆ ಮೇಡಮ್, ನೀವು ತುಂಬಾ ಸ್ಟ್ರಿಕ್ಟ್ ಪೇರೆಂಟಾ ಜಾಲಿಯಾಗಿ ಇರ್ತೀರಾ? ಇಲ್ಲ, ಸ್ಟ್ರಿಕ್ಟ್ ಪೇರೆಂಟ್ ಅಂತ ಅಲ್ಲ ನಾವಿಬ್ರು. ಮತ್ತೆ ಮಗ ಈಗ 10th? ಹೌದು, 10th. ಅವನು ಎರಡನ್ನು ಮ್ಯಾನೇಜ್ ಮಾಡ್ತಾನೆ. ಕಲೀಲಿಕ್ಕೂ ಕೂಡ ಅವನದೇನು ಪ್ರಾಬ್ಲಮ್ ಇಲ್ಲ, ಕಲಿತಾನೆ. ಅದ್ರ ಜೊತೆ ಇದು ಸಹ ಮ್ಯೂಸಿಕ್ ಅಲ್ಲಿ ಕೂಡ ಅವನು ಇದು ಮಾಡ್ತಾನೆ. ಅವನ ಟೈಮನ್ನು ಅವನು ಯಾವುದಕ್ಕೆ ಎಷ್ಟು ಟೈಮ್ ಇಡ್ಬೇಕು ಅಷ್ಟು ಟೈಮನ್ನು ಅವನು ಅದರಲ್ಲಿ ತೆಗಿತಾನೆ. ಸೊ ಪ್ರಾಬ್ಲಮ್ ಇಲ್ಲ. ನಾವು ಯಾವುದಕ್ಕೂ ಅವನಿಗೆ ರಿಸ್ಟ್ರಿಕ್ಷನ್ ಹಾಕ್ಲಿಲ್ಲ, ನೀನು ಓದ್ತಾನೆ ಕೂತ್ಕೊಳ್ಬೇಕು, ಇಲ್ಲ ನೀನು ಬೇರೆ ಏನಾದ್ರೂ ಮಾಡಬೇಕು, ಹಾಗೇನು ಇಲ್ಲ. ಅವನಿಗೆ ನಾವು ಫುಲ್ ಫ್ರೀ ಬಿಟ್ಟಿದ್ದೇವೆ. ಸೊ ಅವನ ರೆಸ್ಪಾನ್ಸಿಬಿಲಿಟಿ ಏನುಂಟು ಅವನಿಗೆ ಗೊತ್ತುಂಟು, ಅದೇ ರೀತಿ ಅವನು ಮಾಡ್ತಾ ಇದ್ದಾನೆ. ಸರ್, ನಿಮ್ಗೆ ಕಾನ್ಫಿಡೆಂಟ್ ಇತ್ತು ನಿಮ್ಮ ಮಗನ ಮೇಲೆ? ಕಾನ್ಫಿಡೆಂಟ್ ಯಾಕೆ ಇತ್ತು ಅಂತ ಹೇಳಿದ್ರೆ, ನಾನು ಸಿಕ್ಕಿದ ಗುರುಗಳಾಗಿದ್ದಾರೆ. ಈ ಗುರುಗಳು ಸಿಕ್ಕಿದ ಮೇಲೆ ಈಗ ಶಿವಮಣಿ ಅಂತ ಹೇಳ್ತಾರಲ್ಲ, ಹಾಗೆ ಆಗಿದ್ದಾರೆ ನಮ್ಮ ಗುರುಗಳಿಗೆ. ಸೊ ಅವರ ಮೇಲೆ ಕಾನ್ಫಿಡೆನ್ಸ್ ಇತ್ತು. ಯಾಕಂತ ಹೇಳಿದ್ರೆ ನಾನು ಅವರನ್ನು ಈಗ ನೋಡಿದಲ್ಲ, ತುಂಬಾ ವರ್ಷದ ಹಿಂದೆ ನೋಡಿದೆ. ನಾವು JC ಅಂತ ಸಂಸ್ಥೆಯಲ್ಲಿ ಇದ್ದೇವೆ. ಈ ಕಲ್ಯಾಣಪುರ ಪರಿಸರದಲ್ಲಿ ನಮ್ದು ಆರ್ಕೆಸ್ಟ್ರಾ ಪ್ರತಿ ವರ್ಷ ನಡೀತಾ ಇತ್ತು. ನಮ್ದು ರೆಗ್ಯುಲರ್ ಇವ್ರದ್ದು ವರ್ಷಕ್ಕೆ ಪ್ರತಿ ವರ್ಷ ಇವ್ರದ್ದು ಟೀಮ್ ಬರ್ತಿತ್ತು. ನಾನು ಆವಾಗಲೇ ಎಣಿಸ್ತಾ ಇದ್ದೆ ಅಲ್ಲಿ ಆ ಟೈಮಲ್ಲೂ ನಾನು ನೋಡಿದ ಸಣ್ಣ ಮಕ್ಕಳಿಗೆ ಕೆಲವು ಅವಕಾಶ ಮಾಡಿಕೊಟ್ಟಿದ್ದಾರೆ ಸರ್. ಸೊ ಅವಾಗ ಎಣಿಸ್ತಿದ್ದೆ ನನ್ನ ಮಕ್ಕಳಿಗೂ ಒಂದು ಅವಕಾಶ ಸಿಗ್ಬೋದು ಫ್ಯೂಚರ್ ಅಲ್ಲಿ ಇದೇ ಸ್ಟೇಜಲ್ಲಿ ಅಂತೇಳಿ. ನೋಡ್ಬೇಕು ಗುರುಗಳ ಆಸೆ ನಮ್ಮ ಆಸೆಯನ್ನು ಗುರುಗಳು ಹೇಗೆ ಈಡೇರಿಸ್ತಾರಂತ. ಧೈರ್ಯ ಇದೆ ಮುಂದಿನ ದಿನಗಳಲ್ಲಿ ಅಂತ ಅವಕಾಶ ಮಾಡಿಕೊಡ್ತಾರೆ ಅಂತ ಹೇಳಿ. ತುಂಬಾ ವರ್ಷದಿಂದ ಪರಿಚಯ ಇದೆ. ಶಿವಮಣಿ ಉಡುಪಿ ಬಂದರೆ ನನಗೆ ಕಾಲ್ ಬರ್ತದೆ, ಡ್ರಮ್ಮರ್ ಶಿವಮಣಿ. ನಾವು ಮಠದಲ್ಲೆಲ್ಲ ಶಿವರ ಮಠದಲ್ಲೆಲ್ಲ ನಾವು ಒಟ್ಟಿಗೆ ಬಾರಿಸಿದವರು. ಒಂದು ದಿವಸ ನಾನು ಬ್ಯಾಂಗ್ಳೂರಲ್ಲಿದ್ದೆ, ಶಿವಮಣಿ ಕಾಲ್ ಮಾಡಿದ್ದು, ನಾನು ಉಡುಪಿಗೆ ಬಂದಿದ್ದೇನೆ, ನನಗೆ ಸ್ನ್ಯಾರ್ ಬೇಕು ಹೇಳಿ. ಮತ್ತೆ ನೋಡಿದೆ ಇವನಿಗೆ ಫೋನ್ ಮಾಡಿದೆ, ಇವರಿಗೆ ಫೋನ್ ಮಾಡಿದೆ. ಶಿವಮಣಿ ಸರ್ ಓಷನ್ ಪಾರ್ಲ್ ಅಲ್ಲಿ ಇಲ್ಲೇ ಇದ್ದಾರೆ, ಅವರಿಗೊಂದು ಸ್ನ್ಯಾರ್ ಕೊಟ್ಟು ಬರ್ಬೇಕು ನೀವು. ಇವರು ಹೋಗಿ ಕೊಟ್ಟು ಬಂದರು. ಆ ಸ್ನ್ಯಾರಲ್ಲಿ ಇವ್ರದ್ದು ಶಿವಮಣಿ ಸಿಗ್ನೇಚರ್ ಎಲ್ಲ ಹಾಕಿ ಇವನಿಗೆ ಭಾರಿ ಖುಷಿ ಆಯ್ತು. ಸಿಗ್ನೇಚರ್ ಮತ್ತು ಫೋನ್ ನಂಬರ್ಸ್ ಸಿಕ್ಕಿದೆ. ಅಲ್ಲಿ ಸಿಕ್ಕಿತ್ತು. ಸರ್, ಈಗ ತುಂಬಾ ಜನರು ಈಗ ಡ್ರಮ್ಸ್ ಕಲಿತಾ ಇರ್ತಾರೆ. ಅವರಿಗೆ ನೀವೇನಾದ್ರೂ ಒಂದು ಕಿವಿ ಮಾತನ್ನ ಹೇಳೋದಿದ್ರೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ನಾನು ಫಸ್ಟ್ಗೆ ಸ್ಟಡೀಸಲ್ಲಿ ನೀನು ಹುಷಾರಾಗಿರು, ಆಮೇಲೆ ಇದು ಸೆಕೆಂಡ್ರಿ. ಇದು ಬೇರೆ ಆ್ಯಕ್ಟಿವಿಟೀಸ್ ಅಂದರೆ ಮ್ಯೂಸಿಕಲ್ಲಿ, ಸ್ಪೋರ್ಟ್ಸಲ್ಲಿ, ಬೇರೆ ಯಾವುದ್ರಲ್ಲಿ ಆದರೂ ಒಂದು ಇದ್ದರೆ ಮೊಬೈಲ್ ಗ್ರಾಚಾರ ತಪ್ಪಿ ಹೋಗ್ತದೆ ಮಕ್ಕಳಿಗೆ. ಅದನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಗ ಸ್ಟಡೀಸ್ ಬಿಟ್ಟು ಬೇರೆ ಒಂದು ಯಾವುದಾದ್ರೂ ಒಂದು ಆ್ಯಕ್ಟಿವಿಟೀಸಲ್ಲಿ ಇರಬೇಕು ಅವರು. ಮ್ಯೂಸಿಕ್ ಆಗಲಿ ಸ್ಪೋರ್ಟ್ಸ್ ಆಗಲಿ, ಮೊಬೈಲಿಂದ ದೂರ ಆಗ್ತಾರೆ. ಖಂಡಿತ ಹೌದು. ಸೊ ಇವಾಗ ಏನಂತ ಹೇಳಿದ್ರೆ ಹೆಚ್ಚಿನವರು ಮೊಬೈಲ್ ಅಲ್ಲಿ ಜಾಸ್ತಿ ಟೈಮ್ ಅನ್ನ ಸ್ಪೆಂಡ್ ಮಾಡ್ತಾ ಇರ್ತಾರೆ. ಇಂಥ ಒಂದು ಚಿಕ್ಕ ಏಜ್ ನಲ್ಲಿ ಅನೇಕ ಜನರಿಗೆ ಒಂದು ಕನಸು ಇರ್ತದೆ ಇದನ್ನ ಕಲಿಬೇಕು ಅಂತ ಹೇಳಿ. ಕೆಲವೊಂದು ಕಾರಣದಿಂದ ಅವ್ರಿಗೆ ಕಲಿಲಿಕ್ಕೆ ಆಗುದಿಲ್ಲ, ಕೆಲವೊಮ್ಮೆ ಮನೆಯಲ್ಲಿ ಬಿಡೋದಿಲ್ಲ ಪೇರೆಂಟ್ಸ್. ಸೊ ಅಂತವರಿಗೆ ಏನ್ ಮೆಸೇಜ್ ಹೇಳಲಿಕ್ಕೆ ಇಷ್ಟಪಡ್ತಾರೆ? ಫಸ್ಟ್ ಆಫ್ ಆಲ್, ಈಗ ಮಗನ ಬಗ್ಗೆ ಹೇಳೋದಾದ್ರೆ, ಅವರ ಅಮ್ಮ ಹೇಳಿದಾಗೆ ಸ್ಟಡೀಸ್ ಅಲ್ಲಿ ಯಾವ ಪ್ರಾಬ್ಲಮ್ ಇಲ್ಲ. ಆ ಸ್ಟಡೀಸ್ ಒಟ್ಟಿಗೆ ಇದಕ್ಕೂ ಒಳ್ಳೆ ರೀತಿಯಲ್ಲಿ ಟೈಮ್ ಕೊಡ್ತಾ ಇದ್ದಾನೆ. ಮೊಬೈಲ್ದು ಹುಚ್ಚು ಉಂಟು ಅವನಿಗೆ, ಇಲ್ಲ ಅಂತ ಹೇಳ್ತಾ ಇಲ್ಲ, ಉಂಟು. ಆದ್ರೆ ಈ ಡ್ರಮ್ಸ್ ಇಂದಾಗಿ ಅದೇನು ಟೋಟಲಿ ಅದರಲ್ಲೇ ಇನ್ವಾಲ್ವ್ ಆಗ್ತಾ ಇಲ್ಲ. ಸೊ ಮತ್ತೊಂದು ವಿಶೇಷ ಅಂತ ಹೇಳಿದ್ರೆ, ಮನೆಯಲ್ಲೂ ಡ್ರಮ್ಸ್ ಉಂಟು. ಯಾರಾದ್ರೂ ಗೆಸ್ಟ್ಗಳು ಬಂದಾಗ ಅವನು ಪರ್ಫಾರ್ಮೆನ್ಸ್ ಮಾಡೋದು ಉಂಟು. ಅವರಿಗೊಂದು ಅವನು ಏನ್ ಕಲ್ತಿದ್ದಾನೆ ಅದನ್ನು ತೋರಿಸಿಕೊಡ್ತಾ ಇದ್ದಾನೆ. ಸೊ ಇದು ಮೇನ್ ಆಗಿ ಏನಂದ್ರೆ, ಅವನಲ್ಲಿ ಕಲೆ ಏನಿದೆಯಲ್ಲ ಅದನ್ನು ತೋರಿಸುವಂತದ್ದು ಇದು ಉಂಟು. ಹಾಗೆ ತೋರಿಸಿಕೊಡ್ತಾನೆ, ಅದನ್ನು ಒಳ್ಳೆ ರೀತಿಯಲ್ಲಿ ಮಾಡ್ತಾ ಇದ್ದಾನೆ. ಅದೊಂದು ಒಳ್ಳೇದಿದೆ. ಮತ್ತೆ ಸರ್ ಬಗ್ಗೆ ಪುನಃ ನನಗೆ ಹೇಳಲಿಕ್ಕೆ ಇಲ್ಲ, ಎಷ್ಟು ಹೇಳಿದ್ರು ಕಡಿಮೆ ಅಂತ ಹೇಳ್ಬೋದು. ಅವರು ನ್ಯಾಷನಲ್ ಲೆವೆಲಲ್ಲಿ ಅವರು ಇರಬೇಕಿತ್ತು. ಯಾಕಂತ ಹೇಳಿದ್ರೆ ಅವರ ಟ್ಯಾಲೆಂಟ್ ಇದೆ ಅಲ್ಲ, ನಾವು ನೋಡಿದ ಪ್ರಕಾರ ಈಗ ಉಡುಪಿಯಲ್ಲಿ ಎಲ್ರಿಗೂ ಗೊತ್ತಿದೆ. ಉಡುಪಿಯಲ್ಲಿ ಇದ್ರು ನಮ್ಮ ಸೌತ್ ಇಂಡಿಯಾದಲ್ಲೇ ಗೊತ್ತಿರ್ಬೋದು ಈ ಪ್ರಕಾರ. ಬಟ್ ಏನು ಅವ್ರದ್ದು
ಟ್ಯಾಲೆಂಟ್ ನ್ಯಾಷನಲ್ ಲೆವೆಲ್ ಅಲ್ಲಿ ತೋರ್ಬೇಕಿತ್ತು, ತೋರ್ತಾ ಇಲ್ಲ, ಅದೊಂದು ಬೇಜಾರಿದೆ ನಮ್ಗೆ, ಅದು ತೋರ್ಬೇಕಿತ್ತು. ಹಾಗೆ ಸರ್, ಈ ಕಾರ್ಯಕ್ರಮದ ಮೂಲಕ ನಾವೇನ್ ಹೇಳಲಿಕ್ಕೆ ಇಷ್ಟಪಡ್ತೀವಿ ಅಂತ ಹೇಳಿದ್ರೆ, ನಿಮ್ಮ ಕಡೆಯಿಂದ ಇನ್ನಷ್ಟು ಅನೇಕ ಪ್ರತಿಭೆಗಳು ಸಮಾಜಕ್ಕೆ ಬರಬೇಕು, ಅವರು ಈ ಡ್ರಮ್ಸ್ ಅಲ್ಲಿ ಸಾಧನೆಯನ್ನ ಮಾಡ್ಬೇಕು ಅಂತ ಹೇಳ್ತೇವೆ. ಹಾಗೆ ಈ 3 ಸಂಚಿಕೆಯಲ್ಲಿ ನಿಮ್ಮ ಶಿಷ್ಯಂದಿರೊಟ್ಟಿಗೆ ನೀವು ನಮ್ ಜೊತೆ ಜಾಯ್ನ್ ಆಗಿದ್ದೀರಿ, ಅವರಿಗೆ ಸಪೋರ್ಟ್ ಅನ್ನ ಕೊಡ್ತಾ ಇದ್ರಿ. ಸೊ ತುಂಬಾ ಖುಷಿ ಆಗ್ತದೆ. ಯಾಕಂತ ಹೇಳಿದ್ರೆ ಇಂತಹ ಒಬ್ಬ ಗುರು ಪ್ರತಿಯೊಬ್ಬ ಶಿಷ್ಯಂದಿರಿಗೂ ಕೂಡ ಬೇಕೇ ಬೇಕಾಗ್ತದೆ. ಸೊ ಅಂತಹ ಶಿಷ್ಯಂದಿರು ನಿಮ್ಮನ್ನ ಪಡೆದುಕೊಂಡಿದ್ದಾರೆ. ಅವರೆಲ್ಲರೂ ಕೂಡ ಒಂದು ಧನ್ಯರು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಹಾಗೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗಿದ್ದಕ್ಕೆ ನಿಮ್ಗೆ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಹಾಗೆ ನಿಮಗೂ ಕೂಡ ಥ್ಯಾಂಕ್ಸ್ ಮೇಡಮ್. ಯಾಕಂತ ಹೇಳಿದ್ರೆ ನಿಮ್ದು ದೈಜವಾಲ್ಡ್ ಅಂತ ಇಷ್ಟು ದೊಡ್ಡ ಚಾನೆಲ್ ನಲ್ಲಿ ನಮ್ಮ ಮಕ್ಕಳ ಪ್ರತಿಭೆ ತೋರಿಸ್ಲಿಕ್ಕೆ ಇರ್ಬೋದು, ಅಥವಾ ನಮಗೂ ಒಂದು ಅವಕಾಶ ಮಾಡಿಕೊಟ್ಟಿದ್ದೀರಿ, ನಿಮ್ಗೆ ನಾವು ತುಂಬಾ ಧನ್ಯವಾದ ಹೇಳ್ತೇವೆ. ಥ್ಯಾಂಕ್ ಯು. ಹಾಗೆ ಆಶ್ಲಿನ್, ಇಷ್ಟೊತ್ತ ತನಕ ನಾವು ಮಾತಾಡಿದ್ವಿ. ಈಗ ಏನಿದ್ರು ನೀವು ಡ್ರಮ್ಸ್ ನುಡಿಸ್ಬೇಕು, ಅದನ್ನ ನೋಡ್ಲಿಕ್ಕೆ ನಮ್ಮ ವ್ಯೂವರ್ಸ್ ರೆಡಿ ಆಗಿದ್ದಾರೆ, ವೆಯ್ಟ್ ಮಾಡ್ತಾ ಇದ್ದಾರೆ. ರೆಡಿನಾ ನೀವು? ಎಸ್. ಹಾಗಾದ್ರೆ ವೀಕ್ಷಕರೇ, ಆಶ್ಲಿನ್ ಅವರು ಡ್ರಮ್ಸ್ ಹೇಗೆ ನುಡಿಸ್ತಾರೆ ಅನ್ನುವಂಥದ್ದನ್ನ ನೋಡೋಣ.
ವೀಕ್ಷಕರೇ, ರಿದಮ್ ಅನ್ನುವಂತ ಈ ವಿಶೇಷ ಕಾರ್ಯಕ್ರಮದಲ್ಲಿ ಸತೀಶ್ ಬನ್ನಂಜೆ ಅವರ ಶಿಷ್ಯಂದಿರನ್ನ ಪರಿಚಯ ಮಾಡಿದ್ದೇವೆ. ಎಷ್ಟು ಅದ್ಭುತವಾಗಿ ಡ್ರಮ್ಸ್ ನುಡಿಸಿದ್ದಾರೆ ಅನ್ನುವಂಥದ್ದನ್ನ ನೀವೇ ನೋಡಿದ್ರಿ. ಇವರು ಇನ್ನಷ್ಟು ಸಾಧನೆಗಳನ್ನ ಮಾಡ್ಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನ ನಾವು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದೈಜ್ ವರ್ಲ್ಡ್ 24/7.